ಇನ್ನೊಂದು ನಿನ್ನೆ ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಯ್ತು ಸರ್. ಆದ್ರೆ ಪ್ರಧಾನಿ ಮೋದಿ ಅವರು ದೇಶದಲ್ಲೇ ಇಲ್ಲ, ಹೊರದೇಶಕ್ಕೆ ಹೋಗಿದ್ದಾರೆ. ಈಗ ಬಿಜೆಪಿ ಅವರಿಗೆ ನಿನ್ನೆನೇ ಮಾಧ್ಯಮದಲ್ಲಿ ಹೇಳಿದ್ದೆ ನಾನು. ಈ ಪ್ರಶ್ನೆ ಯಾರು ಕೇಳಬೇಕು? ಆಮೇಲೆ ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದು? ಈಗ ಬಿಹಾರ್ ಚುನಾವಣೆ ಇತ್ತು, ಬರತ್ತಾನೆ. ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನೀವು ಮಾಧ್ಯಮದವರು ನೆನ್ನೆ ಈ ಪ್ರಶ್ನೆ ಕೇಳ್ರಿ. ನೆನ್ನೆ ಈ ಒಂದಿನ ಚುನಾವಣೆ ಏನಕ್ಕೆ ಇದು? ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರೋದು ಘಟನೆ, ಅದು ಕ್ಯಾಪಿಟಲ್ ಸಿಟಿ ಆ ಘಟನೆ ಆಗಬಾರ್ದಾಗಿತ್ತು. ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಪಾಪ ಇನ್ನೂ 20 ಜನ ಹಾಸ್ಪಿಟಲ್ ಇದ್ರು, ಅದ್ರಲ್ಲಿ ಇನ್ನೂ 12 ಜನ ಸೀರಿಯಸ್ ಆಗಿದ್ದಾರಂತೆ. ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ, ಅವ್ರನ್ನ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸತ್ತಿರೋರ್ನ 8 ಜನ ಸತ್ತಿದ್ದಾರೆ. ಆ ಕುಟುಂಬಕ್ಕೆ ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮಾಡಿದ್ದಾರೆ ಅಂತ ಹೇಳಲ್ಲ. ನಾನು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದು. ಪೊಲಿಟಿಕಲ್ ಕೋಸ್ಕರ ನಾನು ಹೇಳ್ತೀನಿಲ್ಲ ಸರ್, ಪೊಲಿಟಿಕಲ್ ಕೋಸ್ಕರ ಆಗಿದೆ ಅಂತ ನಡೀತಾ ಇದೆ, ಅಲ್ಲಿ ಇಲ್ಲಿ ಗುಸಪುಸು ಅಂತ ಮಾತು ನಡೀತಾ ಇದೆ. ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಅದು ಯಾರು ಇಲ್ಲಿ ಊಟ ಹೊಡ್ಕೊಂಡು ಬದುಕಲ್ಲ. ನಾವೆಲ್ಲ ಒಂದಿನ ಎಲ್ಲ ಹೋಗ್ಲೇಬೇಕು. ನಾವು ಯಾರು ಇಲ್ಲಿ ಊಟ ಹೊಡ್ಕೊಂಡು ರಾಜಕೀಯದಲ್ಲೇ ಮುಂದುವರ್ಕೊಂಡು, ನಾವು ನಾನು ಮುಖ್ಯಮಂತ್ರಿ ಆಗಿ ಮುಂದುವರ್ಕೊಂಡಿರ್ತೀನಿ, ನಾನು ಪ್ರಧಾನಮಂತ್ರಿ ಆಗಿ ಮುಂದುವರ್ತೀನಿ ಅಂತಲ್ಲ. ಒಂದಿನ ಎಲ್ಲ ಹೋಗ್ಲೇಬೇಕಾಗಿದೆ ಸರ್. ಈಗ ಆ ಭಯೋತ್ಪಾದಕರು ಯಾರು ರಾಜಕೀಯದವ್ರ ಜೊತೆ ಸಂಪರ್ಕದಲ್ಲಿ ಇದ್ದು ಅದಕ್ಕೆ ನಾನು ಕೇಳಿ ಬಂದಿದ್ದಕ್ಕೆ ನಾನು ಹೇಳಿದ್ದು, ಆ ತರ ಯಾರನ್ನ ರಾಜಕಾರಣಿಗಳು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗಲ್ಲ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲ್ಲ. ಇನ್ನೊಂದು ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಯ್ತು ಸರ್. ಆದ್ರೆ ಪ್ರಧಾನಿ ಮೋದಿ ಅವರು ದೇಶದಲ್ಲೇ ಇಲ್ಲ, ಹೊರದೇಶಕ್ಕೆ ಹೋಗಿದ್ದಾರೆ. ಈಗ ಬಿಜೆಪಿ ಅವರಿಗೆ ನಿನ್ನೆನೇ ಮಾಧ್ಯಮದಲ್ಲಿ ಹೇಳಿದ್ದೆ ನಾನು. ಈ ಪ್ರಶ್ನೆ ಯಾರು ಕೇಳಬೇಕು? ಆಮೇಲೆ ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದು? ಈಗ ಬಿಹಾರ್ ಚುನಾವಣೆ ಇತ್ತು, ಬರತ್ತಾನೆ. ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನೀವು ಮಾಧ್ಯಮದವರು ನೆನ್ನೆ ಈ ಪ್ರಶ್ನೆ ಕೇಳ್ರಿ. ನೆನ್ನೆ ಈ ಒಂದಿನ ಚುನಾವಣೆ ಏನಕ್ಕೆ ಇದು? ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರೋದು ಘಟನೆ, ಅದು ಕ್ಯಾಪಿಟಲ್ ಸಿಟಿ ಆ ಘಟನೆ ಆಗಬಾರ್ದಾಗಿತ್ತು. ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಪಾಪ ಇನ್ನೂ 20 ಜನ ಹಾಸ್ಪಿಟಲ್ ಇದ್ರು, ಅದ್ರಲ್ಲಿ ಇನ್ನೂ 12 ಜನ ಸೀರಿಯಸ್ ಆಗಿದ್ದಾರಂತೆ. ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ, ಅವ್ರನ್ನ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸತ್ತಿರೋರ್ನ 8 ಜನ ಸತ್ತಿದ್ದಾರೆ. ಆ ಕುಟುಂಬಕ್ಕೆ ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮಾಡಿದ್ದಾರೆ ಅಂತ ಹೇಳಲ್ಲ. ನಾನು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದು. ನಾವು ಪೊಲಿಟಿಕಲ್ ಕೋಸ್ಕರ ನಾನು ಹೇಳ್ತೀನಿಲ್ಲ ಸರ್, ಪೊಲಿಟಿಕಲ್ ಕೋಸ್ಕರ ಆಗಿದೆ ಅಂತ ನಡೀತಾ ಇದೆ, ಅಲ್ಲಿ ಇಲ್ಲಿ ಗುಸಪುಸು ಅಂತ ಮಾತು ನಡೀತಾ ಇದೆ. ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಅದು ಯಾರು ಇಲ್ಲಿ ಊಟ ಹೊಡ್ಕೊಂಡು ಬದುಕಲ್ಲ. ನಾವೆಲ್ಲ ಒಂದಿನ ಎಲ್ಲ ಹೋಗ್ಲೇಬೇಕು. ನಾವು ಯಾರು ಇಲ್ಲಿ ಊಟ ಹೊಡ್ಕೊಂಡು ರಾಜಕೀಯದಲ್ಲೇ ಮುಂದುವರ್ಕೊಂಡು, ನಾನು ಮುಖ್ಯಮಂತ್ರಿ ಆಗಿ ಮುಂದುವರ್ಕೊಂಡಿರ್ತೀನಿ, ನಾನು ಪ್ರಧಾನಮಂತ್ರಿ ಆಗಿ ಮುಂದುವರ್ತೀನಿ ಅಂತಲ್ಲ. ಒಂದಿನ ಎಲ್ಲ ಹೋಗ್ಲೇಬೇಕಾಗಿದೆ ಸರ್. ಈಗ ಆ ಭಯೋತ್ಪಾದಕರು ಯಾರು ರಾಜಕೀಯದವ್ರ ಜೊತೆ ಸಂಪರ್ಕದಲ್ಲಿ ಇದ್ದು ಅದಕ್ಕೆ ನಾನು ಕೇಳಿ ಬಂದಿದ್ದಕ್ಕೆ ನಾನು ಹೇಳಿದ್ದು, ಆ ತರ ಯಾರನ್ನ ರಾಜಕಾರಣಿಗಳು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗಲ್ಲ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲ್ಲ.